ನನ್ ಮಗನೇ, ಇದೇನಾಯ್ತು ನಿನ್ಗೆ? ಇದಕ್ಕಿಂತ ನಾನ್ ಸತ್ರೇನೆ ಚೆನ್ನಾಗಿತ್ತು. ನನ್ನ ಸೋನು. ತಲೆ ಕೆಡ್ಸ್ಕೊಬಿಡಿ ಅಮ್ಮ. ಒಂದಿನ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಒಂದಿನ ಬರುತ್ತೆ ಸಾವು ಮತ್ತೆ ಜೀವನ ಒಂದಾಗೋ ದಿನ. ಸರ್ವ ದುಃಖಂ ಸಮಾಪ್ತಯಾತೆ, ಯಂ ದುಃಖಂ ಸುಭ್ಯಾತೆ, ಶಾಂತಿಂ ಸಮರ್ದ್ಯಂ ಸುಭ್ಯಾತೆ, ಮೃತ್ಯುರ್ಮುಖಂ ನಿಶ್ಯಾಪಿ, ಆತ್ಮ ಲೋಕಂ ಸಂಗಮಾತೆ, ಆಲ್ಕಮಿಸ್ಟ್ ಜಾಸುತೆ. ತುಂಬಾ ಅದ್ಭುತ ನನ್ನ ಗುಲಾಮರೇ. ಏನಾಯ್ತು ಮಗ್ನೆ? ಯಾಕೋ ಬೇಜಾರಲ್ಲಿದ್ಯಾ? ಮತ್ ನಾನ್ ನೋಡ್ತಾ ಇದ್ದೀನಿ ಇತ್ತೀಚೆಗೆ ನೀನು ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಇದೆಯಾ? ನಿನಗೆ ತೊಂದರೆ ಆಗ್ತಾ ಇದೆಯಾ ಹೇಳು. ಹಾಗಲ್ಲ ಏನೂ ಇಲ್ಲ ಅಪ್ಪ, ನನಗೆ ಇತ್ತೀಚೆಗೆ ಹಸು ಜಾಸ್ತಿ ಆಗ್ತಾ ಇಲ್ಲ. ಸರಿ ಮಗ್ನೆ, ನಾನು ಹೊರಡ್ತೀನಿ. ಇವತ್ತು ತುಂಬಾನೇ ಕೆಲ್ಸ ಇದೆ. ಅಪ್ಪ ಅದು ನಿಮ್ಮ ಯಾರಾದ್ರೂ ಇದ್ದೀರಾ? ನಾನು ಎಲ್ಲಿದ್ದೀನಿ? ಯಾರಾದ್ರೂ ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗಿ ಪ್ಲೀಸ್. ಮೀರಾ, ನಾನು ಇಲ್ಲಿದ್ದೀನಿ, ನನ್ನ ಹತ್ರ ಬಾ. ನೀರಜ್, ನೀರಜ್ ನೀನ್ ಎಲ್ಲಿದ್ಯಾ? ನಾನು ಇಲ್ಲೇ ಇದ್ದೀನಿ, ನನ್ನ ಹತ್ರ ಬಾ ಸಾಕು. ನೀವೆಲ್ಲ ನನ್ನ ಮರ್ತೋಗ್ಬಿಟ್ರಾ? ನೀವ್ ಯಾವತ್ತು ನನ್ನ ಗೆಳೆಯ ಅಂತ ಅನ್ಕೊಳ್ಳೇ ಇಲ್ಲ. ಹಾಗೇನಿಲ್ಲ ನೀರಜ್, ಹಾಗೆಲ್ಲ ಏನೂ ಇಲ್ಲ. ಹಾಗೇನೆ 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 ಹಾಗೇನೆ. ಕಾಪಾಡಿ, ನಿನ್ನ ಸುಮ್ನೆ ಬಿಡಲ್ಲ. ಏನಾಯ್ತು? ಯಾಕೆ ಕಿರ್ಸ್ದೆ? ಮೀರಾ, ಸಮಾಧಾನ ಮಾಡ್ಕೋ, ನಾನಿದ್ದೀನಿ, ಸಮಾಧಾನ ಮಾಡ್ಕೋ. ಮತ್ತೆ ಕೆಟ್ಟ ಕನ್ಸು ಬಿತ್ತಲ್ವಾ? ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ಯಾವಾಗ ನಾವು ಆ ಜಾಗದಿಂದ ವಾಪಸ್ ಬಂದ್ವೋ ಅವತ್ತಿಂದ ಈ ಕನ್ಸು ಬರ್ತಾ ಇದೆ. ಪೂನಂ, ನೀರಜ್ನ ಹುಡ್ಕೋಕ್ ಹೋಗೋಣವಾ? ಇಲ್ಲ, ನಾನು ವಾಪಸ್ ಆ ಜಾಗಕ್ಕೆ ಹೋಗೋದಿಲ್ಲ, ಯಾವತ್ತೂ ಇಲ್ಲ. ಹಲೋ ಪೂನಂ. ಹೇಳು ಭೀಮು. ಹಲೋ ಮೀರಾ. ಹೇಳು ಪ್ರಿಯಾ. ಇವತ್ತು ಸಂಜೆ ನಮ್ಮ ಮನೆಗೆ ಬಂದ್ಬಿಡು. ನಮ್ಗೇನೋ ಗೊತ್ತಾಗಿದೆ. ಯಾವ್ದ್ರ ಬಗ್ಗೆ ಭೀಮು? ವಾಂಗಡ್ನ ಬಗ್ಗೆ. ಏನಾಯ್ತು ಭೀಮು? ಇವತ್ತಿದ್ದಕ್ಕಿದ್ದಾಗೆ ಮನೆ ಕರೆದ್ಬಿಟ್ಟಿದ್ಯಲ್ಲ? ಹಾ, ನಿನ್ ಗೊತ್ತಾ, ಇವತ್ ಯಾರೋ ಮಧ್ಯಾಹ್ನ ನಮ್ಮ ಮನೆಗೆ ಬುಕ್ ಕೊಟ್ಟು ಕಳ್ಸಿದ್ರು ಕಣೋ. ಆದ್ರೆ ಈ ಬುಕ್ನ ನಾವು ಓದೋದಕ್ಕಾಗಲ್ಲ, ಅದಕ್ಕೆ ನಾವೆಲ್ಲ ಪ್ರಣಾಮಗಳು ಅಪ್ಪಾಜಿ. ಪ್ರಣಾಮಗಳು ಅಪ್ಪಾಜಿ. ಪ್ರಣಾಮ ಪ್ರಣಾಮ ಮಕ್ಕಳೇ. ಅಪ್ಪಾಜಿ, ಇದೆ ಆ ಪುಸ್ತಕ. ನಮ್ಗಿದ್ನ ಓದಕ್ ಆಗ್ತಾ ಇಲ್ಲ. ಇದರಲ್ಲಿ ವಿಚಿತ್ರವಾದ ಚಿತ್ರಗಳು ಇದೆ. ಈ ಪುಸ್ತಕ ನಿಮ್ಗೆ ಎಲ್ಲಿ ಸಿಕ್ತು? ಈ ಪುಸ್ತಕ ಈ ಪ್ರಪಂಚದಲ್ಲಿ ತುಂಬಾನೇ ಕಡಿಮೆ. ಈ ಪುಸ್ತಕದಲ್ಲಿ ವಾಂಗಡ್ನ ಕತೆ ಇದೆ. ವಾಂಗಡ್? ಹಾ ಅಪ್ಪಾಜಿ, ನಮ್ಗೆ ವಾಂಗಡ್ನ ಕತೆ ಗೊತ್ತಾಗ್ಬೇಕು. ನಿಮ್ಗೆ ಯಾಕೆ ವಾಂಗಡ್ನ ಕತೆ ಗೊತ್ತಾಗ್ಬೇಕು ಹೇಳಿ? ಅಪ್ಪ ನಾವೆಲ್ಲ ಸೇರ್ಕೊಂಡು ಒಂದು ಡಾಕ್ಯುಮೆಂಟರಿ ಮಾಡ್ತಾ ಇದೀವಿ ವಾಂಗಡ್ನ ಬಗ್ಗೆ. ಈ ಕತೆ ವಾಂಗಡ್ನ ರಾಜ್ಯದ್ದು. ವಾಂಗಡ್ನ ರಾಜ ಪೆಹ್ಲಾದ್ ವಾಂಗಡ್ನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ರಾಜ ಪೆಹ್ಲಾದ್ಗೆ ಮಗಳು ಇದ್ಲು ಛಾಯಾ ಅಂತ. ಒಂದಿನ ಛಾಯಾ ಹೀಗೆ ವಾಂಗಡ್ನಲ್ಲಿ ಸುತ್ತಾಡ್ಬೇಕಾದ್ರೆ
ಅವಳಿಗಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿದ್ ಕಾಣಿಸ್ತು. ಅವನ ಹೆಸರು ಭೂತೇಶ್ವರ್ ಅಂತ. ಭೂತೇಶ್ವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದ. ಛಾಯಾ ಮತ್ತೆ ಭೂತೇಶ್ವರು ಪ್ರತಿದಿನ ಭೇಟಿ ಆಗ್ತಾ ಇದ್ರು. ಭೂತೇಶ್ವರ್ ಹತ್ರ ವಿಶೇಷವಾದ ಬ್ಲ್ಯಾಕ್ ಮ್ಯಾಜಿಕ್ ಪುಸ್ತಕ ಇತ್ತು, ಅದನ್ನ ಛಾಯಾ ಕೊಟ್ಟ. ಬ್ಲ್ಯಾಕ್ ಮ್ಯಾಜಿಕ್, ನಿನ್ ಪ್ರಭಾವವನ್ನು ತೋರಿಸು. ನಾನ್ ಯಾರ ಹೆಸರನ್ನ ತಗೋತೀನಿ ಅವರು ನನ್ನ ನೋಡ್ಲಿ ಭಯ ಪಡ್ಲಿ. ಬೆಳಕು ಹೋಗಿ ಕತ್ಲು ಆವರಿಸ್ಕೊಳ್ಳಿ. ಎಲ್ಲಾರು ನನ್ನ ವಶವಾಗ್ಲಿ. ರಾಜ ಪೆಹ್ಲಾದು ಯಾವತ್ತು ಸೋಲೆ ನೋಡ್ದಿರೋನು ಈಗ ರಣಭೂಮಿಯಲ್ಲಿ ಸೋಲ್ನ ನೋಡ್ತಾ ಇದ್ದ. ಹಾಗ್ಯಾಕೆ ಅಪ್ಪಾಜಿ? ಯಾಕಂದ್ರೆ ಅವ್ರ ಮಗಳು ಛಾಯಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ಲು ಅಲ್ವಾ ಪಂಡಿತ್ರೆ? ಹಾ, ಮತ್ತೆ ಈ ವಿಷಯ ರಾಜ ಪೆಹ್ಲಾದ್ಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ರಾಜ ಎಷ್ಟೋ ದಿನಗಳಾದ್ಮೇಲೆ ವಾಂಗಡ್ನ ತುಂಬಾ ದೊಡ್ಡ ಪಂಡಿತರು ಶುಕ್ರಾಚಾರ್ಯರನ್ನ ತನ್ನ ಮಹಲ್ಗೆ ಕರೆದಾಗ, ನಿನ್ನ ಮಗಳ ಕಾರಣದಿಂದಾಗಿ ನೀನಿವತ್ತು ಸೋಲನ್ನ ನೋಡ್ಬೇಕಾಯ್ತು. ರಾಜ ಪೆಹ್ಲಾದ್, ನಿನ್ನ ಮಗಳು ಒಬ್ಳು ಯುವರಾಣಿ ಆಗ್ಬಿಟ್ಟು ಕೂಡ ಎಂತ ಹುಡುಗನ್ ಜೊತೆ ಸಂಬಂಧ ಬೆಳೆಸಿದಳೆ ಅಂದ್ರೆ ಅವನು ಸತ್ತೋರ್ ಜೊತೆ ಮತ್ತೆ ಅಸುರರ ಜೊತೆ ಮಾತಾಡ್ತಾನೆ. ನಿನ್ನ ಮಗಳ ಕಾರಣದಿಂದಾಗಿ ಈ ವಾನ್ಗಢ್ ಶಾಪಗ್ರಸ್ತವಾಗಿದೆ. ಒಂದ್ ವೇಳೆ ನಿನಗೆ ಶಾಪದಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನಿನ್ನ ಮಗಳನ್ನ ವಾಂಗಢ್ನ ಒಂದು ಮರದ ಕೆಳಗಡೆ ಕಟ್ಬಿಟ್ಟು ಜೀವಂತವಾಗಿ ಸುಟ್ಟು ಹಾಕು. ಹೇಳ್ತಾರೆ ಈಗಲೂ ಕೂಡ ಅಲ್ಲಿ ಛಾಯಾಳ ಆತ್ಮದ ವಾಸವಿದೆ ಅಂತ. ಅಲ್ಲಿನ ಜನರು ಛಾಯಾನ ಚಾಹನ ಅಂತ ಕೂಡ ಕರೀತಾರಂತೆ. ಅಷ್ಟೇ, ಇದೇ ವಾಂಗಡ್ನ ಕತೆ ಆಗಿತ್ತು ಮಕ್ಳೇ. ರಾತ್ರಿ ಕೂಡ ಆಗ್ತಾ ಇದೆ. ಹೋಗೋಕು ಮುಂಚೆ ಎಲ್ರು ಊಟ ಮಾಡ್ಕೊಂಡು ಹೋಗಿ ಮಕ್ಳೇ. ಹಾ ಪಂಡಿತ್ರೆ, ತುಂಬಾ ಹಸುವಾಗ್ತಾ ಇದೆ. ಹಾಗೆ ಆಗ್ಲಿ ಪುಟ್ಟ, ಊಟ ಮಾಡ್ಕೊಂಡೆ ಮನೆಗೆ ಹೋಗ್ಬೇಕು. ಸರಿ, ನಾನೀಗ ಹೊರಡ್ತೀನಿ. ಸರಿ ಅಪ್ಪಾಜಿ. ಯಾರಾದ್ರೂ ನನ್ಗೆ ಹೇಳ್ತೀರಾ ನಾವು ಈ ವಾಂಗಡ್ನ ಕತೆ ಯಾಕೆ ಕೇಳ್ತಾ ಇದೀವಿ ಅಂತ? ಯಾಕಂದ್ರೆ ಈಗಲೂ ಕೂಡ ನೀರಜ್ನ ಲಾಸ್ಟ್ ಲೊಕೇಶನ್ ವಾಂಗಡ್ನ ಕಡೆನೆ ತೋರಿಸ್ತಾ ಇದೆ. ನಾವು ನಾಳೆನೆ ವಾಂಗಡ್ಗೆ ಹೋಗ್ಬೇಕಾಗತ್ತೆ. ಐ ಆಮ್ ಸಾರಿ, ಆದ್ರೆ ನಾನ್ ಈ ಸಲ ನಿಮ್ ಜೊತೆ ಬರೋದಿಲ್ಲ. ನಾನ್ ಬರ್ತೀನಿ. ಎಲ್ಲಿವರೆಗೂ ನಾನ್ ನೀರಜ್ನ ಕಾಪಾಡೋದಿಲ್ಲ ಅಲ್ಲಿವರೆಗೂ ನನ್ಗೆ ಕೆಟ್ಟ ಕನ್ಸು ಬರ್ತಾ ಇರುತ್ತೆ. ಆಯ್ತು, ನೀವೆಲ್ಲ ಹೋಗಿ. ನಾನ್ ಬರೋದಿಲ್ಲ. ನಾನ್ ಬರಲ್ಲ ನಿಮ್ ಜೊತೆ. ಪರವಾಗಿಲ್ಲ ಪೂನಂ, ಆರಾಮಾಗಿರು. ನಾಳೆ ಹೋಗ್ಬೇಕು ಅಂದ್ರೆ ಇವತ್ತು ಸ್ವಲ್ಪ ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಹೇಗೂ ನನಗೂ ಹಸುವಾಗ್ತಾ ಇದೆ. ಒಂದು ಸಲ ಮತ್ತೆ ಅವಕಾಶ ಬಂದಿದೆ ಇವ್ರನ್ನ ನನ್ನ ಹತ್ರ ಕರ್ಕೊಳ್ಳೋದಕ್ಕೆ. ಈ ಸಲ ಪೂರ್ತಿ ತಯಾರಿ ಆಗಿದೆ. ಛಾಯಾನ, ವಾಯುಸುರ ಮಾಡಿದಂತ ತಪ್ಪನ್ನ ನೀನ್ ಮಾಡಕ್ ಹೋಗ್ಬೇಡ. ಇಲ್ಲಿ ಜಾಗನೇ ಇಲ್ಲ. ಮೀರಾ, ಬ್ಯಾಗ್ ಸ್ವಲ್ಪ ಆ ಕಡೆ ಇಟ್ಕೋ. ನಾನ್ಯಾಕೆ ಇಟ್ಕೊಳ್ಳಿ? ನೀನೇ ಇಟ್ಕೋ. ಇಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡ್ ಬಂದಿದ್ಯಾ? ಅಂತದ್ ಏನಿದೆ ಈ ಬ್ಯಾಗಲ್ಲಿ? ತಿನ್ನೋ ಐಟಮ್ ಇದೆ, ಮತ್ತೇನು? ಲಾಸ್ಟ್ ಟೈಮ್ ಸಿಕ್ಕಾಕೊಂಡಿಲ್ವಾ? ನನಗೆ ಎಷ್ಟೊಂದು ಹಸುವಾಗಿತ್ತು, ತಿನ್ನಕ್ ಬೇರೆ ಏನು ಇರ್ಲಿಲ್ಲ ಅಲ್ಲಿ. ಬಂದಿದ್ಕೆ ತುಂಬಾ ತುಂಬಾ ಧನ್ಯವಾದ. ಛಾಯಾನ, ಹೇಳಿ ನನ್ ಮಾಲೀಕ್ರೆ. ಬ್ಲ್ಯಾಕ್ ಮ್ಯಾಜಿಕ್, ನಿನ್ ಪ್ರಭಾವವನ್ನು ತೋರಿಸು. ನಾನ್ ಯಾರ ಹೆಸರನ್ನ ತಗೋತೀನಿ ಅವರು ನನ್ನ ನೋಡ್ಲಿ ಭಯ ಪಡ್ಲಿ. ಬೆಳಕು ಹೋಗಿ ಕತ್ಲು ಆವರಿಸ್ಕೊಳ್ಳಿ. ಎಲ್ಲಾರು ನನ್ನ ವಶವಾಗ್ಲಿ. ಎಷ್ಟು ಆತ್ಮನ ವಶಪಡಿಸ್ಕೊಂತೀನಿ ಅಷ್ಟು ಶಕ್ತಿ ನನಗ್ ಬರ್ಲಿ. ಬ್ಲ್ಯಾಕ್ ಮ್ಯಾಜಿಕ್ ನಾನು ಮಾಡ್ತಿದ್ದ ಹಾಗೆ ಎಲ್ಲಾ ಜನರು ನನ್ನ ವಶವಾಗ್ಲಿ. ಸ್ವಾಮಿ, ನನ್ನ ಮಂತ್ರಕ್ಕೆ ಪ್ರಸನ್ನನಾಗು. ಬ್ಲ್ಯಾಕ್ ಮ್ಯಾಜಿಕ್, ನಿನ್ನ ಪ್ರಭಾವವನ್ನು ತೋರಿಸು. ನನ್ನ ಮಂತ್ರ ಸಫಲವಾಗ್ಲಿ. ಬಾ ಬಾ, ಈ ಆತ್ಮ ನಂದು. ಇಲ್ಲಿ ಸಾವಿನ ನೃತ್ಯ ತಾಂಡವವಾಡ್ಲಿ. ಇವಾಗ ಶುರು ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ನ ಆಟ. ಏನಾಯ್ತು? ಇದ್ದಕ್ಕಿದ್ದಾಗೆ ಈ ಟೈರ್ ಹೇಗೆ ಬ್ಲಾಸ್ಟ್ ಆಯ್ತು?
ಇಲ್ಲೇ ಕಾರ್ ಮುಂಚೆನೆ ನಿಂತ್ಕೊಂಡಿತ್ತು. ಈಗ ಈಗೇನ್ ಮಾಡೋದು ನಾವು? ನನ್ಗಂತೂ ತುಂಬಾ ಭಯ ಆಗ್ತಾ ಇದೆ. ಆ ಗಿಡ ತುಂಬಾನೇ ಅಲ್ಲಾಡ್ತಿದೆ. ಭೀಮು ಇಲ್ಲಿಂದ ಹೋಗೋಣ. ಹೆದರ್ಕೋಬೇಡಿ, ಇಲ್ಲಿಂದ ವಾಂಗಡ್ ತುಂಬಾ ದೂರ ಇಲ್ಲ, ಅಲ್ಲಿಗೆ ನಾವು ನಡ್ಕೊಂಡು ಹೋಗ್ಬೋದು. ಪೂನಂ, ಮೋಸ್ಟ್ಲಿ ಇದೇ ಇದ್ದಿದ್ದು ಅನ್ಸುತ್ತೆ, ಆ ಗಿಡದಿಂದೆ. ಗೆಳೆಯರೆ, ಇದದೇ ಅಲ್ವಾ ಹೋದ್ಸಲ ಬಾಣದಿಂದ ಹೊಡೆದಿದ್ದು? ನಿಂತ್ಕೊಳ್ಳಿ, ಯಾರು ಅವ್ರಿಗೆ ತೊಂದರೆ ಕೊಡಬಾರ್ದು. ಈ ಸಲ ಅವರು ನಮ್ಮ ಮೇಲೆ ಬಾಣದಿಂದ ದಾಳಿ ಮಾಡಿಲ್ಲ. ಓ, ಹಾಗಾದ್ರೆ ಇದೇ ವಾಂಗಡ್ನ ದಾರಿ. ಇದನ್ನ ನೋಡಿದ್ರೇನೆ ಭಯ ಆಗ್ತಾ ಇದೆ. ಇಲ್ಲಿ ನಾವ್ ಹೇಗ್ ಹೋಗೋದು? ಇದ್ರ ಮ್ಯಾಪು ನನಗೆ ಇಡೀ ಇಂಟರ್ನೆಟ್ ಅಲ್ಲಿ ಎಲ್ಲೂ ಸಿಕ್ಕಿಲ್ಲ. ನಾನ್ ಪೂರ್ತಿ ರಾತ್ರಿ ಹುಡುಕಾಡಿದೆ. ಡಾರ್ಕ್ ವೆಬ್ ಅಲ್ಲಿ ಕೂಡ ಇದ್ರ ಮ್ಯಾಪು ಎಲ್ಲೂ ಸಿಗ್ಲೇ ಇಲ್ಲ ನನಗೆ. ನಾನ್ ನಿಮ್ಗೆಲ್ಲ ಏನೋ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ಇದು ಎಲ್ಲಿ ಸಿಕ್ತು ನಿನಗೆ? ಇಲ್ಲಿ ಸಿಕ್ಬಿಡ್ತು. ಸರಿ, ಹೋಗೋಣ ಒಳಗಡೆ. ಹಾ, ಚಯಾನ, ನನ್ನ ಗುಲಾಮ, ಈ ಮಕ್ಕಳನ್ನ ನನ್ನ ಹತ್ರ ಕರ್ಕೊಂಡ್ ಬಾ. ಇವರೇ ನಾವು ಹೊರಗಡೆ ಹೋಗೋದಕ್ಕೆ ಇರುವಂತ ಒಂದು ಬೀಗ. ಬ್ಲ್ಯಾಕ್ ಮ್ಯಾಜಿಕ್, ನಿನ್ ಪ್ರಭಾವವನ್ನು ತೋರಿಸು. ನಾನ್ ಯಾರ ಹೆಸರನ್ನ ತಗೋತೀನಿ ಅವರು ನನ್ನ ನೋಡ್ಲಿ ಭಯ ಪಡ್ಲಿ. ಬೆಳಕು ಹೋಗಿ ಕತ್ಲು ಆವರಿಸ್ಕೊಳ್ಳಿ. ಎಲ್ಲಾರು ನನ್ನ ವಶವಾಗ್ಲಿ.